ರಾಜ್ಯದಲ್ಲಿ ಅಭಿಮಾನೋತ್ಸವ ಮತ್ತು ಅಭಿನಂದನೋತ್ಸವ ಬ್ಯಾಕ್ ಟು ಬ್ಯಾಕ್ ವರಿಷ್ಠರ ಎಂಟ್ರಿ, ನಾಯಕರಿಗೆ ಟಾಸ್ಕ್. ಬಿಜೆಪಿ ಶಾಸಕರಿಗೆ ಹೈಕಮಾಂಡ್ ಡಬಲ್ ಟಾಸ್ಕ್ ಅನ್ನು ಕೊಟ್ಟಿದೆ. ನಾಳೆ ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಎಂಟ್ರಿ ಕೊಡ್ತಾರೆ. ನಾಳೆ ಬಿಎಸ್ವೈ ಅಭಿಮಾನೋತ್ಸವದಲ್ಲಿ ಅಮಿತ್ ಶಾ ಅವರು ಭಾಗಿಯಾಗ್ತಾರೆ. ನಾಳೆ ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯಲಿಕ್ಕಿದೆ. ಆ ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆಗಮಿಸಲಿದ್ದಾರೆ. ನಾಳೆ ಚಿತ್ರದುರ್ಗದಲ್ಲಿ ಬಹಳ ಅದ್ದೂರಿಯಾಗಿ ಈ ಬಿಜೆಪಿ ಅಭಿಮಾನೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದೆ. ಈ ಸಮಾರಂಭಕ್ಕೆ ಅಮಿತ್ ಶಾ ಅವರು ಕೂಡ ಭಾಗಿಯಾಗ್ತಾರೆ. ಸುಮಾರು 5 ರಿಂದ 6 ಲಕ್ಷ ಮಂದಿ ಈ ಸಮಾರಂಭದಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಅಭಿಮಾನೋತ್ಸವ ಮತ್ತು ಅಭಿನಂದನೋತ್ಸವ ಕಾರ್ಯಕ್ರಮ ಇದೆ. ಬ್ಯಾಕ್ ಟು ಬ್ಯಾಕ್ ವರಿಷ್ಠರ ಎಂಟ್ರಿ ಆಗ್ತಾ ಇದೆ. ನಾಯಕರಿಗೆ ಟಾಸ್ಕ್ ಅನ್ನು ನೀಡ್ತಾರೆ. ಒಂದು, ಈ ಬೈ ಎಲೆಕ್ಷನ್ ನಲ್ಲಿ 2 ಕ್ಷೇತ್ರವನ್ನ ಬಿಜೆಪಿ ಸೋತಿದೆ. ಅದರ ಮಧ್ಯೆ ಇದೀಗ ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮ ನಾಳೆ ಬಿಎಸ್ವೈ. ಸುಮಾರು 5 ರಿಂದ 6 ಲಕ್ಷ ಮಂದಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ. 2028ರ ಚುನಾವಣೆಗೆ ಒಂದು ದೊಡ್ಡ ಮಟ್ಟದಲ್ಲಿ ಸಂದೇಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬಿಎಸ್ವೈ ಅವರ ಅಭಿಮಾನೋತ್ಸವ ಸಂಭ್ರಮವನ್ನು ನಾಳೆ ಮಾಡಲಿದ್ದಾರೆ. ರಾಜ್ಯದ ಅಧ್ಯಕ್ಷರು ಕೂಡ ಚಿತ್ರದುರ್ಗ ಕಾರ್ಯಕ್ರಮ ಮುಗಿದ ಮೇಲೆ ಇಲ್ಲಿಗೆ ಬರ್ತಾರೆ. ನಾವು ಆ ಕಾರ್ಯಕ್ರಮದಲ್ಲಿ ಇರ್ತೀವಿ. ಬೆಂಗಳೂರಿನ ಜನತೆಗೆ ಕುರಿತು ಭಾಷಣವನ್ನ ಮಾಡ್ತಾರೆ ಅವರು. ಸೊ ನಾನು ಬೆಂಗಳೂರಿನ ನಾಗರಿಕರಲ್ಲಿ ವಿನಂತಿ ಮಾಡ್ತೀನಿ, ಈ ಕಾರ್ಯಕ್ರಮಕ್ಕೆ ತಾವು ಕೂಡ ಮುಕ್ತ ಆಹ್ವಾನ ಇದೆ, ಯಾರು ಬೇಕಾದರೂ ಬರಬಹುದು, ಎಲ್ಲರೂ ಕೂಡ ಬನ್ನಿ, ಈ ವಿಜಯೋತ್ಸವದಿಂದ ಆಚರಣೆ ಮಾಡೋಣ. ನಮ್ಮೆಲ್ಲ ಬಿಜೆಪಿ ಕಾರ್ಯಕರ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಈ ಮೂಲಕ ಆಮಂತ್ರಣವನ್ನು ಕೊಡ್ತಾ ಇದ್ದೀನಿ. ನಾನು ಆ ಕಾರ್ಯಕ್ರಮದ ಇನ್ಚಾರ್ಜ್ ಇದ್ದೀನಿ. ಸೊ ಆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡುವಂತ ದೃಷ್ಟಿಯಿಂದ ಇವತ್ತು ಕೂಡ ನಾನು ಸಭೆ ಮಾಡಿದ್ದೀನಿ ಬಿಜೆಪಿ ಆಫೀಸಲ್ಲಿ. ಯಶಸ್ವಿ ಆಗುವಂತ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರದ ಸಚಿವರುಗಳು ಬರ್ತಾ ಇದ್ದಾರೆ. ಕೇಂದ್ರದ ಬೆಂಗಳೂರು ಕರ್ನಾಟಕ ಸಂಬಂಧಪಟ್ಟಂತೆ ಎಲ್ಲ ಸಚಿವರಿಗೂ ನಾನು ಹೇಳಿದ್ದೀನಿ. ನಮ್ಮ ರಾಧಾಮೋಹನ್ ಅವರು ಫೋನ್ ಮಾಡಿದ್ರು, ಅವ್ರಿಗೂ ಬರಬೇಕು ಅಂತ ಹೇಳಿದ್ದೀನಿ. ಅವರು ಕೂಡ ಬರ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ವಿಜಯೋತ್ಸವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಭೆ ಯಶಸ್ವಿ ಆಗಬೇಕು. ಅಲ್ಲಿ ಚಿತ್ರದುರ್ಗಕ್ಕೆ ಇಡೀ ರಾಜ್ಯದಿಂದ ಜನ ಬರ್ತಾರೆ. ಸೊ ಇದು ಬೆಂಗಳೂರಿಗೆ ಸಂಬಂಧಪಟ್ಟಿದ್ದ ಕಾರ್ಯಕ್ರಮ. ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಿದೆ. ಸೊ 28 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು 10 ವಿಧಾನಸಭಾ ಕ್ಷೇತ್ರ ಮಾತ್ರ ಈ ಕಾರ್ಯಕ್ರಮದಲ್ಲಿ ಹೆಚ್ಚು, ಎಲ್ಲ ಕಡೆಯಿಂದನೂ ಬರ್ತಾರೆ, ಆದರೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡುವಂಥದ್ದು ಒಂದು 10 ವಿಧಾನಸಭಾ ಕ್ಷೇತ್ರಗಳು ಮಾತ್ರ. ಉಳಿದಂತ ಎಲ್ಲ ವಿಧಾನಸಭಾ ಕ್ಷೇತ್ರ, ಯಾರು ತುಮಕೂರು ರೋಡ್ಗೆ ಹತ್ರ ಇರತಕ್ಕಂಥ ವಿಧಾನಸಭಾ ಕ್ಷೇತ್ರಗಳು ಯಾವ್ಯಾವಿದೆ ಅವೆಲ್ಲನೂ ಕೂಡ ಚಿತ್ರದುರ್ಗಕ್ಕೆ ಹೋಗ್ತಾರೆ. ವಿಶೇಷವಾಗಿ ಯಲಹಂಕ ಇರ್ಬೋದು, ದಾಸರಹಳ್ಳಿ, ಆರ್ ನಗರ, ಕಾಮಾಕ್ಷಿಪಾಳ್ಯ, ಈ ತರದ ಯಾವ್ದಾವ್ದು ಏರಿಯಾಸ್ ಇದೆ ಅವರೆಲ್ಲ ಆ ಕಡೆ ಹೋಗ್ತಾರೆ. ಈ ಮೋದಿಯವರ ಕಾರ್ಯಕ್ರಮಕ್ಕೆ ಅಲ್ಲಿ ಜಾಗ ಎಷ್ಟಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ವ್ಯವಸ್ಥೆಯನ್ನ ನಾವು ಮಾಡಿದ್ದೀವಿ. ಯಾವುದೇ ರೀತಿ ಸಮಸ್ಯೆಗಳಾಗದಂಗೆ ಕ್ರಮ ತೆಗೆದುಕೊಂಡಿದ್ದೀವಿ. ರಾಜ್ಯದ ಅಧ್ಯಕ್ಷರು ಕೂಡ ಚಿತ್ರದುರ್ಗ ಕಾರ್ಯಕ್ರಮ ಮುಗಿದ ಮೇಲೆ ಇಲ್ಲಿಗೆ ಬರ್ತಾರೆ. ನಾವು ಆ ಕಾರ್ಯಕ್ರಮದಲ್ಲಿ ಇರ್ತೀವಿ. ಬೆಂಗಳೂರಿನ ಜನತೆಗೆ ಕುರಿತು ಭಾಷಣವನ್ನ ಮಾಡ್ತಾರೆ ಅವರು. ಸೊ ನಾನು ಬೆಂಗಳೂರಿನ ನಾಗರಿಕರಲ್ಲಿ ವಿನಂತಿ ಮಾಡ್ತೀನಿ, ಈ ಕಾರ್ಯಕ್ರಮಕ್ಕೆ ತಾವು ಕೂಡ ಮುಕ್ತ ಆಹ್ವಾನ ಇದೆ, ಯಾರು ಬೇಕಾದರೂ ಬರಬಹುದು, ಎಲ್ಲರೂ ಕೂಡ ಬನ್ನಿ, ಈ ವಿಜಯೋತ್ಸವನ್ನ ಸಂಭ್ರಮದಿಂದ ಆಚರಣೆ ಮಾಡೋಣ. ನಮ್ಮೆಲ್ಲ ಬಿಜೆಪಿ ಕಾರ್ಯಕರ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಈ ಮೂಲಕ ಆಮಂತ್ರಣವನ್ನು ಕೊಡ್ತಾ ಇದ್ದೀನಿ. ನಾನು ಆ ಕಾರ್ಯಕ್ರಮದ ಇನ್ಚಾರ್ಜ್ ಇದ್ದೀನಿ. ಸೊ ಆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡುವಂತ ದೃಷ್ಟಿಯಿಂದ ಇವತ್ತು ಕೂಡ ನಾನು ಸಭೆ ಮಾಡಿದ್ದೀನಿ ಬಿಜೆಪಿ ಆಫೀಸಲ್ಲಿ. ಯಶಸ್ವಿ ಆಗುವಂತ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರದ ಸಚಿವರುಗಳು ಬರ್ತಾ ಇದ್ದಾರೆ. ಕೇಂದ್ರದ ಬೆಂಗಳೂರು ಕರ್ನಾಟಕ ಸಂಬಂಧಪಟ್ಟಂತೆ ಎಲ್ಲ ಸಚಿವರಿಗೂ ನಾನು ಹೇಳಿದ್ದೀನಿ. ನಮ್ಮ ರಾಧಾಮೋಹನ್ ಅವರು ಫೋನ್ ಮಾಡಿದ್ರು, ಅವ್ರಿಗೂ ಬರಬೇಕು ಅಂತ ಹೇಳಿದ್ದೀನಿ. ಅವರು ಕೂಡ ಬರ್ತಾ ಇದ್ದಾರೆ. ಒಟ್ಟಾರೆ ಈ
ಒಂದು ವಿಜಯೋತ್ಸವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಅಭಿಮಾನೋತ್ಸವ ಮತ್ತು ಅಭಿನಂದನೋತ್ಸವ ಬ್ಯಾಕ್ ಟು ಬ್ಯಾಕ್ ವರಿಷ್ಠರ ಎಂಟ್ರಿ, ನಾಯಕರಿಗೆ ಟಾಸ್ಕ್. ಬಿಜೆಪಿ ಶಾಸಕರಿಗೆ ಹೈಕಮಾಂಡ್ ಡಬಲ್ ಟಾಸ್ಕ್ ಅನ್ನು ಕೊಟ್ಟಿದೆ. ನಾಳೆ ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಎಂಟ್ರಿ ಕೊಡ್ತಾರೆ. ನಾಳೆ ಬಿಎಸ್ವೈ ಅಭಿಮಾನೋತ್ಸವದಲ್ಲಿ ಅಮಿತ್ ಶಾ ಅವರು ಭಾಗಿಯಾಗ್ತಾರೆ. ನಾಳೆ ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯಲಿಕ್ಕಿದೆ. ಆ ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆಗಮಿಸಲಿದ್ದಾರೆ. ನಾಳೆ ಚಿತ್ರದುರ್ಗದಲ್ಲಿ ಬಹಳ ಅದ್ದೂರಿಯಾಗಿ ಈ ಬಿಜೆಪಿ ಅಭಿಮಾನೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದೆ. ಈ ಸಮಾರಂಭಕ್ಕೆ ಅಮಿತ್ ಶಾ ಅವರು ಕೂಡ ಭಾಗಿಯಾಗ್ತಾರೆ. ಸುಮಾರು 5 ರಿಂದ 6 ಲಕ್ಷ ಮಂದಿ ಈ ಸಮಾರಂಭದಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಅಭಿಮಾನೋತ್ಸವ ಮತ್ತು ಅಭಿನಂದನೋತ್ಸವ ಕಾರ್ಯಕ್ರಮ ಇದೆ. ಬ್ಯಾಕ್ ಟು ಬ್ಯಾಕ್ ವರಿಷ್ಠರ ಎಂಟ್ರಿ ಆಗ್ತಾ ಇದೆ. ನಾಯಕರಿಗೆ ಟಾಸ್ಕ್ ಅನ್ನು ನೀಡ್ತಾರೆ. ಒಂದು, ಈ ಬೈ ಎಲೆಕ್ಷನ್ ನಲ್ಲಿ 2 ಕ್ಷೇತ್ರವನ್ನ ಬಿಜೆಪಿ ಸೋತಿದೆ. ಅದರ ಮಧ್ಯೆ ಇದೀಗ ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮ ನಾಳೆ ಬಿಎಸ್ವೈ. ಸುಮಾರು 5 ರಿಂದ 6 ಲಕ್ಷ ಮಂದಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ. 2028ರ ಚುನಾವಣೆಗೆ ಒಂದು ದೊಡ್ಡ ಮಟ್ಟದಲ್ಲಿ ಸಂದೇಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬಿಎಸ್ವೈ ಅವರ ಅಭಿಮಾನೋತ್ಸವ ಸಂಭ್ರಮವನ್ನು ನಾಳೆ ಮಾಡಲಿದ್ದಾರೆ. ರಾಜ್ಯದ ಅಧ್ಯಕ್ಷರು ಕೂಡ ಚಿತ್ರದುರ್ಗ ಕಾರ್ಯಕ್ರಮ ಮುಗಿದ ಮೇಲೆ ಇಲ್ಲಿಗೆ ಬರ್ತಾರೆ. ನಾವು ಆ ಕಾರ್ಯಕ್ರಮದಲ್ಲಿ ಇರ್ತೀವಿ. ಬೆಂಗಳೂರಿನ ಜನತೆಗೆ ಕುರಿತು ಭಾಷಣವನ್ನ ಮಾಡ್ತಾರೆ ಅವರು. ಸೊ ನಾನು ಬೆಂಗಳೂರಿನ ನಾಗರಿಕರಲ್ಲಿ ವಿನಂತಿ ಮಾಡ್ತೀನಿ, ಈ ಕಾರ್ಯಕ್ರಮಕ್ಕೆ ತಾವು ಕೂಡ ಮುಕ್ತ ಆಹ್ವಾನ ಇದೆ, ಯಾರು ಬೇಕಾದರೂ ಬರಬಹುದು, ಎಲ್ಲರೂ ಕೂಡ ಬನ್ನಿ, ಈ ವಿಜಯೋತ್ಸವದ ಆಚರಣೆ ಮಾಡೋಣ. ನಮ್ಮೆಲ್ಲ ಬಿಜೆಪಿ ಕಾರ್ಯಕರ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಈ ಮೂಲಕ ಆಮಂತ್ರಣವನ್ನು ಕೊಡ್ತಾ ಇದ್ದೀನಿ. ನಾನು ಆ ಕಾರ್ಯಕ್ರಮದ ಇನ್ಚಾರ್ಜ್ ಇದ್ದೀನಿ. ಸೊ ಆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡುವಂತ ದೃಷ್ಟಿಯಿಂದ ಇವತ್ತು ಕೂಡ ನಾನು ಸಭೆ ಮಾಡಿದ್ದೀನಿ ಬಿಜೆಪಿ ಆಫೀಸಲ್ಲಿ. ಯಶಸ್ವಿ ಆಗುವಂತ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರದ ಸಚಿವರುಗಳು ಬರ್ತಾ ಇದ್ದಾರೆ. ಕೇಂದ್ರದ ಬೆಂಗಳೂರು ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಚಿವರಿಗೂ ನಾನು ಹೇಳಿದ್ದೀನಿ. ನಮ್ಮ ರಾಧಾಮೋಹನ್ ಅವರು ಈಗ ಫೋನ್ ಮಾಡಿದ್ರು, ಅವ್ರಿಗೂ ಬರಬೇಕು ಅಂತ ಹೇಳಿದ್ದೀನಿ. ಅವರು ಕೂಡ ಬರ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ವಿಜಯೋತ್ಸವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಭೆ ಯಶಸ್ವಿ ಆಗಬೇಕು. ಅಲ್ಲಿ ಚಿತ್ರದುರ್ಗಕ್ಕೆ ಇಡೀ ರಾಜ್ಯದಿಂದ ಜನ ಬರ್ತಾರೆ. ಸೊ ಇದು ಬೆಂಗಳೂರಿಗೆ ಸಂಬಂಧಪಟ್ಟಿದ್ದ ಕಾರ್ಯಕ್ರಮ. ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಿದೆ. ಸೊ 28 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು 10 ವಿಧಾನಸಭಾ ಕ್ಷೇತ್ರ ಮಾತ್ರ ಈ ಕಾರ್ಯಕ್ರಮದಲ್ಲಿ ಹೆಚ್ಚು, ಎಲ್ಲ ಕಡೆಯಿಂದನೂ ಬರ್ತಾರೆ, ಆದರೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡುವಂಥದ್ದು ಒಂದು 10 ವಿಧಾನಸಭಾ ಕ್ಷೇತ್ರಗಳು ಮಾತ್ರ. ಉಳಿದಂತ ಎಲ್ಲ ವಿಧಾನಸಭಾ ಕ್ಷೇತ್ರ, ಯಾರು ತುಮಕೂರು ರೋಡ್ಗೆ ಹತ್ರ ಇರತಕ್ಕಂಥ ವಿಧಾನಸಭಾ ಕ್ಷೇತ್ರಗಳು ಯಾವ್ಯಾವಿದೆ ಅವೆಲ್ಲನೂ ಕೂಡ ಚಿತ್ರದುರ್ಗಕ್ಕೆ ಹೋಗ್ತಾರೆ. ವಿಶೇಷವಾಗಿ ಯಲಹಂಕ ಇರ್ಬೋದು, ದಾಸರಹಳ್ಳಿ, ಆರ್ ನಗರ, ಕಾಮಾಕ್ಷಿಪಾಳ್ಯ, ಈ ತರದ ಯಾವ್ದಾವ್ದು ಏರಿಯಾಸ್ ಇದೆ ಅವರೆಲ್ಲ ಆ ಕಡೆ ಹೋಗ್ತಾರೆ. ಈ ಮೋದಿಯವರ ಕಾರ್ಯಕ್ರಮಕ್ಕೆ ಅಲ್ಲಿ ಜಾಗ ಎಷ್ಟಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ವ್ಯವಸ್ಥೆಯನ್ನ ನಾವು ಮಾಡಿದ್ದೀವಿ. ಯಾವುದೇ ರೀತಿ ಸಮಸ್ಯೆಗಳಾಗದಂಗೆ ಕ್ರಮ ತೆಗೆದುಕೊಂಡಿದ್ದೀವಿ. ರಾಜ್ಯದ ಅಧ್ಯಕ್ಷರು ಕೂಡ ಚಿತ್ರದುರ್ಗ ಕಾರ್ಯಕ್ರಮ ಮುಗಿದ ಮೇಲೆ ಇಲ್ಲಿಗೆ ಬರ್ತಾರೆ. ನಾವು ಆ ಕಾರ್ಯಕ್ರಮದಲ್ಲಿ ಇರ್ತೀವಿ. ಬೆಂಗಳೂರಿನ ಜನತೆಗೆ ಕುರಿತು ಭಾಷಣವನ್ನ ಮಾಡ್ತಾರೆ ಅವರು. ಸೊ ನಾನು ಬೆಂಗಳೂರಿನ ನಾಗರಿಕರಲ್ಲಿ ವಿನಂತಿ ಮಾಡ್ತೀನಿ, ಈ ಕಾರ್ಯಕ್ರಮಕ್ಕೆ ತಾವು ಕೂಡ ಮುಕ್ತ ಆಹ್ವಾನ ಇದೆ, ಯಾರು ಬೇಕಾದರೂ ಬರಬಹುದು, ಎಲ್ಲರೂ ಕೂಡ ಬನ್ನಿ, ಈ ವಿಜಯೋತ್ಸವನ್ನ ಸಂಭ್ರಮದಿಂದ ಆಚರಣೆ ಮಾಡೋಣ. ನಮ್ಮೆಲ್ಲ ಬಿಜೆಪಿ ಕಾರ್ಯಕರ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಈ ಮೂಲಕ ಆಮಂತ್ರಣವನ್ನು ಕೊಡ್ತಾ ಇದ್ದೀನಿ. ನಾನು ಆ ಕಾರ್ಯಕ್ರಮದ ಇನ್ಚಾರ್ಜ್ ಇದ್ದೀನಿ. ಸೊ ಆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡುವಂತ ದೃಷ್ಟಿಯಿಂದ ಇವತ್ತು ಕೂಡ ನಾನು ಸಭೆ ಮಾಡಿದ್ದೀನಿ ಬಿಜೆಪಿ ಆಫೀಸಲ್ಲಿ. ಯಶಸ್ವಿ ಆಗುವಂತ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರದ ಸಚಿವರುಗಳು ಬರ್ತಾ ಇದ್ದಾರೆ. ಕೇಂದ್ರದ ಬೆಂಗಳೂರು ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಚಿವರಿಗೂ ನಾನು ಹೇಳಿದ್ದೀನಿ. ನಮ್ಮ ರಾಧಾಮೋಹನ್ ಅವರು ಈಗ ಫೋನ್ ಮಾಡಿದ್ರು, ಅವ್ರಿಗೂ
ಬರಬೇಕು ಅಂತ ಹೇಳಿದ್ದೀನಿ. ಅವರು ಕೂಡ ಬರ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ವಿಜಯ